ಇನ್ನು ಆಳಂದದಲ್ಲಿ ಮತಗಳ್ಳತನದ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ರಚನೆಯನ್ನ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ಈಗ ನಿಜವಾಯಿತು ಜನತಾ ಟಿವಿಯ ಭವಿಷ್ಯ. ಆಳಂದದಲ್ಲಿ ಮತಗಳ್ಳತನ ಹಿನ್ನೆಲೆ ತನಿಖೆಗೆ ಎಸ್ಐಟಿ ರಚನೆ ಮಾಡಲು ಆದೇಶವನ್ನು ಹೊರಡಿಸಿರುವಂತದ್ದು. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನದ ಈ ಒಂದು ಹಿನ್ನೆಲೆಯಲ್ಲಿ ಎಸ್ಐಟಿ ರಚನೆ ಆಗುತ್ತೆ ಎಂದು ಈ ಹಿಂದೆಯೇ ಜನತಾ ಟಿವಿ ಸುದ್ದಿ ಮಾಡಿತ್ತು. ಈಗ ಆದೇಶವನ್ನು ಹೊರಡಿಸಿದೆ. ರಾಜ್ಯ ಸರ್ಕಾರದಿಂದ ಈ ಒಂದು ಆದೇಶ ಬಂದಿರುವಂತದ್ದು. 3 ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮತ್ತು ತನಿಖಾ ತಂಡದ ಮುಖ್ಯಸ್ಥರಾಗಿ ಸಿಐಡಿ ಮುಖ್ಯಸ್ಥ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಸೈಯದುಲ್ಲಾ ಅಡವತ್ ಹಾಗೂ ಶುಭನ್ವಿತಾ ಸಹ ಕೂಡ ಇದರಲ್ಲಿ ಇದ್ದಾರೆ. ಈ ಹಿಂದೆಯೇ ಜನತಾ ಟಿವಿ ವರದಿ ಕೂಡ ಮಾಡಿತ್ತು. ಎಸ್ಐಟಿ ರಚನೆ ಆಗೇ ಆಗುತ್ತೆ ಎನ್ನುವಂತಹ ಮಾಹಿತಿಯನ್ನ ಈ ಹಿಂದೆಯೇ ಜನತಾ ಟಿವಿ ಅವರು ನೀಡಿದ್ರು. ಈಗ ಆದೇಶ ಹೊರಬಂದಿರುವಂಥದ್ದು. ಇನ್ನು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನದ ಹಿನ್ನೆಲೆಯಾಗಿ ಈ ಹಿಂದೆಯೇ ಜನತಾ ಟಿವಿ ಇದರ ಬಗ್ಗೆ ವರದಿಯನ್ನು ಕೂಡ ಮಾಡಿತ್ತು. ಎಸ್ಐಟಿ ರಚನೆ ಆಗೇ ಆಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಜನತಾ ಟಿವಿ ನೀಡಿತ್ತು. ಈಗ ಆದೇಶ ಹೊರಡಿಸಿರುವಂಥದ್ದು ರಾಜ್ಯ ಸರ್ಕಾರದಿಂದ ಈಗ ಆದೇಶ ಹೊರಬಂದಿರುವಂಥದ್ದು. ಈ ಒಂದು 3 ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಒಂದು ಉನ್ನತ ಮಟ್ಟದ ತನಿಖೆ ಕೂಡ ಆಗುವಂಥ ಸಾಧ್ಯತೆ ಇದೆ ಮತ್ತು ತನಿಖಾ ತಂಡದ ಮುಖ್ಯಸ್ಥರಾಗಿ ಈಗಾಗಲೇ ಸಿಐಡಿ ಮುಖ್ಯಸ್ಥ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಏನು ಮತಗಳ್ಳತನದ ಆರೋಪ ಒಂದು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನದ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಐಟಿಯನ್ನು ರಚನೆ ಆಗುತ್ತೆ ಎಂದು ಈ ಹಿಂದಲೇ ಜನತಾ ಟಿವಿ ಒಂದು ವರದಿ ಕೂಡ ಮಾಡಿತ್ತು. ಇನ್ನು ಆಳಂದ ವಿಧಾನಸಭಾ ಕ್ಷೇತ್ರದ ಮತಗಳ್ಳತನದ ಹಿನ್ನೆಲೆಯಲ್ಲಿ ಎಸ್ಐಟಿ ರಚನೆ ಆಗುತ್ತೆ ಎಂದು ಈ ಹಿಂದೆಯೇ ಜನತಾ ಟಿವಿ ವರದಿ ಮಾಡಿತ್ತು ಮತ್ತು ಈ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ ಈಗ ರಾಜ್ಯ ಸರ್ಕಾರದಿಂದ. ಮತ್ತು ಈಗಾಗಲೇ 3 ಹಿರಿಯ ಅಧಿಕಾರಿಗಳವರ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮತ್ತು ಈ ಒಂದು ತನಿಖಾ ತಂಡದ ಮುಖ್ಯಸ್ಥರಾಗಿ ಈಗಾಗಲೇ ಸಿಐಡಿ ಮುಖ್ಯಸ್ಥ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುವಂಥದ್ದು. ಒಂದು ಸೈಯದುಲ್ಲಾ ಅಡವತ್ ಹಾಗೂ ಶುಭನ್ವಿತಾ ಸಹ ಕೂಡ ಈ ಒಂದು ತನಿಖೆಯಲ್ಲಿ ಇರ್ತಾರೆ. ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಸಿಐಡಿ ಮುಖ್ಯಸ್ಥರಾಗಿರುವಂತಹ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ನಡೆಯುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಕಾಲ್ನಲ್ಲಿದ್ದಾರೆ. ವಿನೋದ್, ಈ ಒಂದು ಆಳಂದ ಕ್ಷೇತ್ರದ ಮತಗಳ್ಳತನದ ಬಗ್ಗೆ ಈಗಾಗಲೇ ಎಸ್ಐಟಿ ರಚನೆ ಆಗುತ್ತೆ ಅಂತ ಜನತಾ ಟಿವಿ ಮುಂಚೆಯೇ ವರದಿ ಮಾಡಿತ್ತು. ಈಗ ಅದು ಸತ್ಯ ಆಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ವಿನೋದ್, ಈ ಒಂದು ಆಳಂದ ಕ್ಷೇತ್ರದಲ್ಲಿ 6018 ಮತಗಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು 4 ದಿನಗಳ ಹಿಂದಷ್ಟೇ ಒಂದು ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಒಂದು ಆಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಗಿರ್ತಕ್ಕಂಥ BR ಪಾಟೀಲ್ ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿ, ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಗೆ ಒಂದು ಮತಗಳ್ಳತನ ಆಯಿತು ಅಂದ್ಬಿಟ್ಟು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಆದ ನಂತರ ಈ ಬಗ್ಗೆ ಒಂದು ರಾಜ್ಯ ಸರ್ಕಾರ ಒಂದು ಇದ್ರ ಬಗ್ಗೆ ವಿಶೇಷ ತನಿಖಾ ದಳ ರಚನೆ ಮಾಡಬೇಕನ್ನುವ ಒಂದು ಆಲೋಚನೆ ಇತ್ತು. ಆ ಬಗ್ಗೆ ಒಂದು ಜನತಾ ಟಿವಿಯಲ್ಲಿ ಒಂದು 2 ಬುಲೆಟಿನ್ ಸತತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಆದ್ರೆ ಇವತ್ತು ಸಂಬಂಧಪಟ್ಟಂತೆ ಯಾವಾಗ ಜನತಾ ಟಿವಿ ಒಂದು ಸುದ್ದಿ ಬಿತ್ತರ ಅದ್ರ ಭವಿಷ್ಯ ನಿಜವಾಗಿದೆ ಅಂತ ಈಗ ಪ್ರಸ್ತುತವಾಗಿ ಕಣ್ಣು ಮುಂದೆ ಕಾಣ್ತಿದೆ. ಯಾಕಂದ್ರೆ ಈ ಒಂದು ಮತಗಳ್ಳತನ ಆರೋಪ ಈಗದಷ್ಟೇ ಕೇವಲ ಆಳಂದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಒಂದು ಆರೋಪ ಮಾಡಿದ್ರೆ ಇಡೀ ದೇಶಾದ್ಯಂತ ಒಂದು ಮತಗಳ್ಳತನ ಆಗಿದೆ ಅಂದ್ಬಿಟ್ಟು ಒಂದು ಹೇಳಿದ್ರು. ಅದ್ರ ಜೊತೆಗೆ ಅದು ಮಹದೇವಪುರದಲ್ಲೂ ತಾವೊಂದು ಮತಗಳ್ಳತನ ಆರೋಪ ಒಂದು ಕೇಳಿ ಬಂದಿತ್ತು. ಈಗ ಯಾಕೆ ಈ ಒಂದು ಎಸ್ಐಟಿ ರಚನೆ ಮಾಡಿದ್ರೆ ಈಗಾಗಲೇ ಒಂದು ಸೈಬರ್ ಪ್ರಕರಣದಲ್ಲೂ ಸೈಬರ್ ADGP ಮುಖ್ಯಸ್ಥ ಆಗಿರ್ತಕ್ಕಂಥ ಒಂದು ಪ್ರಣಬ್ ಮೊಹಂತಿ ಅವ್ರ ನೇತೃತ್ವದಲ್ಲಿ ಕಳೆದ ಒಂದು 2 ವರ್ಷಗಳಲ್ಲಿ ಒಂದು ತನಿಖೆಯನ್ನು ಮಾಡ್ತಾ ಇತ್ತು. ಆದ್ರೆ ಇದಕ್ಕೆ ತನಿಖೆ ಮಾಡ್ತಾ ಇದ್ರು ಒಂದು ಯಾವುದೇ ರೀತಿ ಇದಕ್ಕೆ ಒಂದು ಅಂತಿಮ ಇತಿಶ್ರೇಣಿ ಹಾಡಿಲ್ಲ ಮತ್ತೆ ಅದ್ರ ಬಗ್ಗೆ ಇನ್ನೂ ಮೂಲಗಳು ಸಿಕ್ಕಿಲ್ಲ. ಆದ್ರೆ ಈ ಒಂದು ತನಿಖೆ ಮಾಡೋದಕ್ಕೆ ಒಂದು ಪೊಲೀಸ್ನವರು ಸುಮಾರು 18 ಲೆಟರ್ಗಳನ್ನ ನಾವು ಒಂದು ಕಳೆದ 2.5 ವರ್ಷದಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದು. ರಾಜ್ಯ ಚುನಾವಣಾ ಆಯೋಗ ಯಾವುದೇ ಕೊಟ್ಟಿಲ್ಲ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಆರೋಪ ಮಾಡ್ತಿದೆ. ಆದ್ರೆ ಇದಕ್ಕೆ ಆರೋಪವನ್ನು ತಾವೊಂದು ಕೊಟ್ಟಿದ್ದು ಇಲ್ಲಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಿಕ್ಕಾಟದ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡೋದಕ್ಕೆ ಒಂದು ಏನು ವಿಜಯ್ ಸಿಂಗ್ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿದ್ರು. ಈ ಒಂದು ತಂಡದಲ್ಲಿ 3 ಜನ ಸದಸ್ಯರು ಇರ್ತಾರೆ. ಅಂದ್ರೆ ಶೋಭಾನ್ವಿತ ಸದಸ್ಯರು ಇರ್ತಾರೆ, ಜೊತೆಗೆ ಅಡಾವತ್ ಅಂದ್ರೆ ಸೈದುಲ್ಲಾ ಅಡಾವತ್ ಸಹ ಒಂದು ಇರ್ಲಾದ್ರೆ ಇವರು ಒಂದು ನೇತೃತ್ವದಲ್ಲಿ ತನಿಖೆಯನ್ನು ಸಂಪೂರ್ಣವಾಗಿ ನಡೆದಿದೆ. ಪ್ರಮುಖವಾಗಿ ನಾವು ಇಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ
ಈ ಒಂದು ತನಿಖೆ ಮಾಡೋದಕ್ಕೆ ಯಾವುದೇ ರೀತಿ ಗಡುವನ್ನು ಕೊಟ್ಟಿಲ್ಲ, ಜೊತೆಗೆ ಇಂತಿಷ್ಟು ಪ್ರಕರಣ ಅಂತ ಕೊಟ್ಟಿಲ್ಲ. ಕೇವಲ ಆಳಂದದಲ್ಲಿ ಆಗಿರ್ತಕ್ಕಂಥ ಪ್ರಕರಣವನ್ನು ಮುಂದಿಟ್ಟುಕೊಂಡು ಒಂದು ತನಿಖೆ ಮಾಡೋದಕ್ಕೆ ಒಂದು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನೀವು ಆ ಒಂದು ಆದೇಶ ಕಾಪಿಯನ್ನು ನೋಡ್ತಾ ಇದ್ರೆ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಮೆನ್ಷನ್ ಮಾಡಿದೆ. ಅಂದ್ರೆ ಕೇವಲ ಆಳಂದ ಕ್ಷೇತ್ರದಲ್ಲಿ ಅಷ್ಟೇ ಇಲ್ಲ, ರಾಜ್ಯದ ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪಗಳು ಇದ್ದರೆ, ಒಂದ್ ವೇಳೆ ದೂರುಗಳು ಬಂದರೆ ಆ ದೂರುಗಳನ್ನು ಸಹ ಒಂದು ಈ ಒಂದು SIT ತನಿಖಾ ತಂಡವು ಒಂದು ವಿಚಾರಿಸಲಿದೆ ಮತ್ತೆ ತನಿಖೆಯನ್ನು ಮಾಡಿದೆ. ಜೊತೆಗೆ ಈಗಾಗಲೇ ಏನು ಮಹದೇವಪುರದಲ್ಲಿ ಆಗಿತ್ತು, ಆ ಒಂದು ಮಹದೇವಪುರದಲ್ಲಿ ಆಗಿರ್ತಕ್ಕಂಥ ಒಂದು ತನಿಖೆಯನ್ನು ಸಹ ಒಂದು ಈ SIT ತಂಡವನ್ನು ಮಾಡಿದೆ ಅಂದ್ಬಿಟ್ಟು ಈಗಾಗಲೇ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶದಲ್ಲಿ ಹೇಳಿದೆ. ವಿನೋದ್, ಓಕೆ ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.